ದುಬೈನಲ್ಲಿ ಉದ್ವಿಗ್ನತೆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಅಲ್ಲಿ ಆತಂಕದಲ್ಲಿರುವಂತಹ ಭಾರತೀಯರಿಗೆ ಏನೋ ಒಂದು ಹೆಲ್ಪ್ ಲೈನ್ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಮುಂದಾಗಿದೆ. ಹಾಗಾಗಿ ಈ ಒಂದು ಹೆಲ್ಪ್ ಲೈನ್ ನಂಬರ್ ಅನ್ನು ಇದೀಗ ಬಿಡುಗಡೆ ಮಾಡಿದ್ದಾರೆ. ದುಬೈನಲ್ಲಿ ಸಿಲುಕಿರುವಂತಹ 150ಕ್ಕೂ ಅಧಿಕ ಕನ್ನಡಿಗರು. ಹಾಗಾಗಿ ರಾಜ್ಯ ಸರ್ಕಾರದಿಂದ ಇದೀಗ ತುರ್ತು ನೆರವು ಘೋಷಣೆ ಆಗಿದೆ. ಕನ್ನಡಿಗರ ಸುರಕ್ಷತೆಗೆ ವಿಶೇಷ ಸಹಾಯವಾಣಿ ಆರಂಭ ಆಗ್ತಾ ಇದೆ. 24/7 ಕಂಟ್ರೋಲ್ ರೂಮ್ ಸ್ಥಾಪನೆ ಮಾಡಿದೆ ರಾಜ್ಯ ಸರ್ಕಾರ. ಸ್ಥಳೀಯ ರಾಯಭಾರಿ ಕಚೇರಿ ಜೊತೆ ರಾಜ್ಯ ಸರ್ಕಾರ ಸಮನ್ವಯ ಅಗತ್ಯವಿದ್ರೆ ವಿಶೇಷ ವಿಮಾನವೂ ಕೂಡ ವ್ಯವಸ್ಥೆ ಮಾಡುವಂತ ಭರವಸೆ ಕೊಟ್ಟಿದೆ. ಈಗ ಕುಟುಂಬಸ್ಥರು ಗಾಬರಿ ಆಗಬೇಡಿ, ಸರ್ಕಾರದಿಂದ ಭರವಸೆಯನ್ನ ಕೊಟ್ಟಿರುತ್ತದೆ. ರಾಜ್ಯ ಸರ್ಕಾರದಿಂದ ಇದೀಗ ಈ ರೀತಿಯಾಗಿ ಭರವಸೆ ಕೊಟ್ಟಿದ್ದಾರೆ. ಒಂದು ಹೆಲ್ಪ್ ಲೈನ್ ಅನ್ನ ರಿಲೀಸ್ ಮಾಡಿದ್ದಾರೆ. ದುಬೈಯಲ್ಲಿ ಈಗಾಗಲೇ 150ಕ್ಕೂ ಹೆಚ್ಚು ಕನ್ನಡಿಗರು ಇದ್ದಾರೆ. ಹಾಗಾಗಿ ಅಂತವರಿಗೆ ಸೇಫ್ ಆಗಿರಬೇಕು, ಯಾರು ಹೆದರ್ಕೋಬೇಡಿ ಅಂತ ಹೇಳಿ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದಿಂದ ತುರ್ತು ನೆರವು ಘೋಷಣೆ ಮಾಡಿದ್ದಾರೆ. ಕನ್ನಡಿಗರ ಸುರಕ್ಷತೆಗೆ ಇದೀಗ ವಿಶೇಷ ಸಹಾಯವಾಣಿ ಆರಂಭ ಆಗಿರುವಂಥದ್ದು. 24 ಅವರ್ಸ್ ಕೂಡ ಇದು ಕಂಟ್ರೋಲ್ ರೂಮ್ ಸ್ಥಾಪನೆ ಮಾಡಿದೆ. ಯಾವುದೇ ಸಮಯದಲ್ಲೂ ಬೇಕಾದರೂ ಕರೆ ಮಾಡಿ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಆ ಒಂದು ಹೆಲ್ಪ್ ಲೈನ್ ನಂಬರ್ ಅನ್ನ ಇಲ್ಲಿ ಬಿಡುಗಡೆ ಮಾಡಿದೆ ನೋಡಿ ರಾಜ್ಯ ಸರ್ಕಾರ. ಇಸ್ರೇಲ್ ಇರ್ಬೋದು, ಇರಾನ್ ಇರ್ಬೋದು, ಸೌದಿ ಅರೇಬಿಯಾ ಇರ್ಬೋದು, ಯಾವ್ಯಾವ ಭಾಗದಲ್ಲಿ ನಮ್ಮ ಕನ್ನಡಿಗರಿದ್ದಾರೋ ಅಂತವರು ಅಲ್ಲಿರುವಂತಹ ನಂಬರ್ ಮೇಲೆ ಅವರು ಕರೆ ಮಾಡ್ಬೋದು, ಸಂಪರ್ಕ ಮಾಡ್ಬೋದು. ಏನಾದರೂ ಸಮಸ್ಯೆ ಆಗ್ತಾ ಇದೆ, ಎಮರ್ಜೆನ್ಸಿ ಇತ್ತು ಅಂತಂದ್ರೆ. ಹಾಗಾಗಿ ಇದೀಗ ಸಹಾಯವಾಣಿಯನ್ನ ತೆರೆದಿರುವಂಥದ್ದು ರಾಜ್ಯ ಸರ್ಕಾರ. ಹೆಲ್ಪ್ ಲೈನ್ ನಂಬರ್ಸ್ ಕೂಡ ಇದೀಗ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲೂ ಕೂಡ ರಾಜ್ಯ ಸರ್ಕಾರ ಸಮನ್ವಯ ಅಗತ್ಯ ಇದ್ರೆ ವಿಶೇಷ ವಿಮಾನ ವ್ಯವಸ್ಥೆ ಕೂಡ ಮಾಡ್ತೀವಿ ಅಂತ ಹೇಳಿ ಭರವಸೆಯನ್ನ ಕೊಟ್ಟಿದ್ದಾರೆ. ಅವರ ಕುಟುಂಬಸ್ಥರು ಯಾರ್ಯಾರಲ್ಲಿದ್ದಾರೋ ಯಾರು ಕೂಡ ಗಾಬರಿ ಆಗಬೇಡಿ, ತಲೆ ಕೆಡಿಸ್ಕೋಬೇಡಿ, ಹೆದರ್ಕೊಂಬೇಡಿ ಅಂತ ಹೇಳಿ ಒಂದು ಧೈರ್ಯ ತುಂಬುವಂತ ಕೆಲಸವನ್ನ ಮಾಡಿದೆ ರಾಜ್ಯ ಸರ್ಕಾರ. ಈಗಾಗಲೇ ದುಬೈ ಎಲ್ಲ ಬೇರೆ ಬೇರೆ ದೇಶಗಳಲ್ಲೂ ಕೂಡ ನಮ್ಮ ಕನ್ನಡಿಗರು ಇದ್ದಾರೆ. ದುಬೈಯಲ್ಲಿ 150ಕ್ಕೂ ಅಧಿಕವಾಗಿದ್ದಾರೆ. ಬೇರೆ ಬೇರೆ ಅದರಲ್ಲೂ ಕೂಡ ಇರಾನ್ ಇರ್ಬೋದು, ಇಸ್ರೇಲ್ ಇರ್ಬೋದು, ಸೌದಿ ಅರೇಬಿಯಾ ಇರ್ಬೋದು ಅಥವಾ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಇದ್ದಾರೆ.